ಫುಲ್ ಸ್ಟ್ಯಾಕ್ ಅಂದರೆ ಏನು? ವಾಟ್ ಡಸ್ ಫುಲ್ ಸ್ಟ್ಯಾಕ್ ಮೀನ್? ಫುಲ್ ಸ್ಟ್ಯಾಕ್ ಬಂದ್ಬಿಟ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಡೇಟಾಬೇಸ್ ಈ ಮೂರು ಜೊತೆಗೆ ಕೂಡಿ ಫುಲ್ ಸ್ಟ್ಯಾಕ್ ಆಗಿರುತ್ತೆ. ಲೆಟ್ಸ್ ಗೋ ಟು ಒನ್ ಬೈ ಒನ್. ಫ್ರಂಟ್ ಎಂಡ್ ಅಂದ್ರೇನು? ಫ್ರಂಟ್ ಎಂಡ್ ವಾಟ್ ಯೂಸಸ್ ಈಸ್? ಫಾರ್ ಎಕ್ಸಾಂಪಲ್ ನಾವು ವೆಬ್ ಆ್ಯಪ್ ಓಪನ್ ಮಾಡಿದಾಗ, ಮೊಬೈಲ್ ಆ್ಯಪ್ ಓಪನ್ ಮಾಡಿದಾಗ ನಮಗೇನು ಟೆಕ್ಸ್ಟ್ ಕಾಣುತ್ತೆ, ಟೆಕ್ಸ್ಟ್ ಬಾಕ್ಸ್ ಕಾಣುತ್ತೆ, ಬಟನ್, ನಮ್ಮ ಕಣ್ಣಿಗೆ ಏನೆಲ್ಲ ಕಾಣುತ್ತೋ ಅದೆಲ್ಲ ಫ್ರಂಟ್ ಎಂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಎಂಡ್. ಫ್ರಂಟ್ ಎಂಡಲ್ಲಿ ಏನು ನಾವು ಇಂಟರ್ಯಾಕ್ಷನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಬಟನ್ ಕ್ಲಿಕ್ ಮಾಡ್ತೀವಿ, ಟೆಕ್ಸ್ಟ್ ಎಂಟರ್ ಮಾಡ್ತೀವಿ, ಅದೆಲ್ಲ ಇವೆಂಟ್ಸ್ ಫ್ರಂಟ್ ಎಂಡಲ್ಲಿ ಜನರೇಟ್ ಆಗುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕಲ್ ಆಪ್ರೇಷನ್ ಕನ್ಸಿಡರ್ ಮಾಡೋಣ. 2+2 ಅನ್ನೋದನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿ, ಸೊ ಫ್ರಂಟ್ ಎಂಡಲ್ಲಿ 2+2 ಅಂತ ಟೈಪ್ ಮಾಡಿಬಿಟ್ಟು ಟೆಕ್ಸ್ಟ್ ಬಾಕ್ಸಲ್ಲಿ ಆ್ಯಡ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ 4 ಅನ್ನೋ ರಿಸಲ್ಟ್ಸ್ ಬರಬೇಕು. ಆ ಬಟನ್ ಕ್ಲಿಕ್ ಮಾಡಿದಾಗ ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ರಿಕ್ವೆಸ್ಟ್ ಹೋಗುತ್ತೆ. ಬ್ಯಾಕ್ ಎಂಡಲ್ಲಿ ಏನು ಕವರ್ ಆಗುತ್ತೆ? ಲಾಜಿಕ್ ಪ್ಲಸ್ ಸರ್ವರ್. ಓಕೆ, ಬ್ಯಾಕ್ ಎಂಡಲ್ಲಿ 2+2 ಅನ್ನೋದನ್ನ ಆ್ಯಡ್ ಮಾಡಿಬಿಟ್ಟು ಅದ್ರ ರಿಸಲ್ಟ್ಸ್ 4 ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ರಿಟರ್ನ್ ಮಾಡಿದ ರಿಸಲ್ಟು ಫ್ರಂಟ್ ಎಂಡಲ್ಲಿ ನಮಗೆ 4 ಅಂತ ಡಿಸ್ಪ್ಲೇ ಆಗುತ್ತೆ. ಇದು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡಿಗೆ ಇರೋ ರಿಲೇಷನ್. ಡೇಟಾಬೇಸ್ ಅಂತ ಅಂದ್ರೇನು? ಡೇಟಾಬೇಸ್ ಈಸ್ ನಥಿಂಗ್ ಬಟ್ ಸ್ಟೋರ್ಸ್ ಡೇಟಾ. ನಾವು ಏನೇ ಫ್ರಂಟ್ ಎಂಡಲ್ಲಿ ಮಾಡೋ ಆಪ್ರೇಷನ್ಸು ಬ್ಯಾಕ್ ಎಂಡ್ಗೆ ಹೋಗಿ ಆ ರಿಸಲ್ಟ್ಸು ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ಇದರ ಅವಶ್ಯಕತೆ ಏನಕ್ಕಿದೆ ಅಂತಂದರೆ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದಾಗ ಮ್ಯಾಥಮೆಟಿಕಲ್ ಆಪ್ರೇಷನ್ ರನ್ ಮಾಡಿದಾಗ 2+2 ಅನ್ನೋದನ್ನ ಟೈಪ್ ಮಾಡಿಬಿಟ್ಟು ಆ್ಯಡ್ ಅಂತ ಕ್ಲಿಕ್ ಮಾಡಿದಾಗ ಬ್ಯಾಕ್ ಎಂಡಿಗೆ ಲಾಜಿಕ್ ಹೋದಾಗ ಅಲ್ಲಿ 2+2 ಅನ್ನೋ ಮ್ಯಾಥಮೆಟಿಕಲ್ ಆಪ್ರೇಷನ್ ಎಕ್ಸಿಕ್ಯೂಟ್ ಆಗಿ 4 ಅನ್ನೋ ರಿಸಲ್ಟ್ಸು ಫ್ರಂಟ್ ಎಂಡಿಗೆ ರಿಟರ್ನ್ ಆಗುತ್ತೆ. ಬಟ್ ಈ ಒಂದು ರಿಲೇಷನಲ್ಲಿ ಏನಾಗುತ್ತೆ, ನೀವು ಬ್ರೌಸರ್ ರಿಫ್ರೆಶ್, ಆ್ಯಪ್ ರಿಫ್ರೆಶ್ ಮಾಡಿದಾಗ ಆ ರಿಸಲ್ಟ್ಸು ಮತ್ತೆ ವ್ಯಾನಿಷ್ ಆಗುತ್ತೆ. ಆ ರಿಸಲ್ಟ್ ಎಲ್ಲೂ ಸ್ಟೋರ್ ಆಗಿರಲ್ಲ. ನಿಮಗೆ ಆ ಸ್ಟೋರ್ ಮತ್ತೆ ನೀವು ನೆಕ್ಸ್ಟು ಬ್ರೌಸರ್ ಓಪನ್ ಮಾಡಿದಾಗ ಅಥವಾ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಡಿಸ್ಪ್ಲೇ ಆಗಬೇಕು ಅಂದರೆ ಆ ಡೇಟಾನ ನಾವು ಒಂದು ಕಡೆ ಸ್ಟೋರ್ ಮಾಡಬೇಕು. ಅದೇ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು. ಹಾಗೆ ಏನಾಗುತ್ತೆ, ನೀವು 2+2 ಅನ್ನೋದನ್ನ 4 ಅನ್ನೋದನ್ನ ಸರ್ವರ್ ಆ್ಯಡ್ ಮಾಡುತ್ತೆ. ಆ ರಿಸಲ್ಟ್ 4 ಅನ್ನೋ ರಿಸಲ್ಟ್ಸ್ನ ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ನೀವು ನೆಕ್ಸ್ಟ್ ಮತ್ತೆ ವೆಬ್ ಆ್ಯಪ್ನ ಅಥವಾ ಮೊಬೈಲ್ ಆ್ಯಪ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡಿಗೆ ರಿಕ್ವೆಸ್ಟ್ ಹೋಗುತ್ತೆ. ಬ್ಯಾಕ್ ಎಂಡಲ್ಲಿ ಡೇಟಾಬೇಸ್ಗೆ ಕಾಲ್ ಇರುತ್ತೆ. ಆ ಕಾಲ್ ಮಾಡಿದಾಗ ಆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಏನೇನಾಗಿದೆಯೋ ಅದೆಲ್ಲ ರಿಸಲ್ಟ್ಸು ಮತ್ತು ರೆಸ್ಪಾನ್ಸು ಬ್ಯಾಕ್ ಎಂಡಿಗೆ ಬರುತ್ತೆ. ಬ್ಯಾಕ್ ಎಂಡಿಗೆ ಬಂದಿದ್ದ ರೆಸ್ಪಾನ್ಸ್ ಮತ್ತು ಫ್ರಂಟ್ ಎಂಡಿಗೆ ಬರುತ್ತೆ. ಆ ಎಲ್ಲ ರೆಸ್ಪಾನ್ಸು ರಿಸಲ್ಟ್ಸ್ ಫ್ರಂಟ್ ಎಂಡಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಮೂರು ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾಬೇಸ್ ಈ ಮೂರು ಕಾನ್ಸೆಪ್ಟ್ ಜೊತೆಗೆ ಸೇರಿ ಫುಲ್ ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟ್ ಇರೋದು.